श्री गुरुभ्यो नमः। समर्थ सद्गुरु श्री ब्रह्मचैतन्य महाराज की जय। समर्थ सद्गुरु श्री ब्रह्मानंद महाराज की जय। ಸಮರ್ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ಶ್ಲೋಕ 120ರಿಂದ ನೋಡ್ಕೋತ ಹೋಗೋಣಂತ. ಇವೆಲ್ಲ ಶ್ಲೋಕದಾಗೂ ಪ್ರತಿಯೊಂದು ಭಕ್ತರ ಮೇಲೆ ಸಂಕಟ ಬಂದಾಗ ಭಗವಂತ ಹೆಂಗೆ ಬಂದಾನ, ಹೆಂಗೆ ಸಹಾಯ ಮಾಡ್ಯಾನ ಅಂಥೇಳಿ ಅದನ್ನು ಗುರುಗಳಿಲ್ಲಿ ಹೇಳ್ಕೋತ ಹೋಗ್ಯಾರ. ನೋಡೋಣ ಶ್ಲೋಕ 120. ವಿಧಿ ಕಾರಣೇ ಜಾಹಲ ಮತ್ಸ್ಯ ಯೋಗಿ ಧರೆ ಕೂರ್ಮರೂಪೇ ಧರಾ ಪೃಷ್ಠಭಾಗಿ ಜನಾರಕ್ಷಣಾ ಕಾರಣೇ ನೀಚ ಯೋನಿ ನುಪೇಕ್ಷಿ ಕದಾ ರಾಮ ಭಕ್ತಾಭಿಮಾನಿ. ಭಾವಾರ್ಥ: ಭಗವಂತನು ಬ್ರಹ್ಮದೇವನಿಗಾಗಿ ಮೀನು ಆದನು. ಅದೇ ರೀತಿಯಾಗಿ ಆಮೆಯ ರೂಪವನ್ನು ಧಾರಣೆ ಮಾಡಿ ಬೆನ್ನ ಮೇಲೆ ಭೂಮಿಯನ್ನು ಹೊತ್ತುಕೊಂಡನು. ಜನರ ಸಂರಕ್ಷಣೆಗಾಗಿ ಅವನು ಕ್ಷುದ್ರಯೋನಿಗಳಲ್ಲಿ ಜನ್ಮ ತಾಳಿದನು. ತಾತ್ಪರ್ಯವೇನೆಂದರೆ ಭಗವಂತನು ಭಕ್ತರ ಕೈವಾರಿಯಾಗಿರುತ್ತಾನೆ. ಅವನು ಎಂದೂ ಭಕ್ತರ ಉಪೇಕ್ಷೆ ಮಾಡುವುದಿಲ್ಲ. ಶ್ಲೋಕ 121. ಮಹಾಭಕ್ತ ಪ್ರಹ್ಲಾದ ಕಷ್ಟವೀಲ ಮಣೋನೀತಯಾ ಕಾರಣೇ ಸಿಂ ಝಾಲ ನಯೇ ಜ್ವಾಳ ವಿಶಾಳ ಸನ್ನಿಧ ಕೋಣಿ ನುಪೇಕ್ಷಿ ಕದಾ ರಾಮ ಭಕ್ತಾಭಿಮಾನಿ. ಭಾವಾರ್ಥ: ಪ್ರಹ್ಲಾದನು ದೊಡ್ಡ ಭಕ್ತನಾಗಿದ್ದನು. ಹಿರಣ್ಯಕಶ್ಯಪನು ಅವನನ್ನು ಅನೇಕ ಪ್ರಕಾರದಿಂದ ಪೀಡಿಸತೊಡಗಿದಾಗ ಅವನಿಗಾಗಿ ಭಗವಂತನು ಸಿಂಹಮಾದನು. ಅವನ ಮೈಯಿಂದ ಪ್ರಚಂಡ ಜ್ವಾಲೆ ಹೊರಬೀಳುತ್ತಿತ್ತು. ಆದ್ದರಿಂದ ಅವನ ಹತ್ತಿರ ಯಾರೂ ಹೋಗುತ್ತಿರಲಿಲ್ಲ. ತಾತ್ಪರ್ಯವೇನೆಂದರೆ ಭಗವಂತನು ಭಕ್ತರ ಕೈವಾರಿಯಾಗಿರುತ್ತಾನೆ. ಅವನು ಭಕ್ತರನ್ನು ಎಂದೂ ಉಪೇಕ್ಷಿಸುವುದಿಲ್ಲ. ಶ್ಲೋಕ 122. ಕೃಪಾ ಭಾಕಿತಾ ಜಾಹಲ ವಜ್ರಪಾಣಿ ತಯಾ ಕಾರಣೇ ವಾಮನೋ ಚಕ್ರಪಾಣಿ ದ್ವಿಜಾಕಾರಣೇ ಭಾರ್ಗವಚ್ಚಾಪಪಾಣಿ ನುಪೇಕ್ಷಿ ಕದಾ ರಾಮ ಭಕ್ತಾಭಿಮಾನಿ. ಇಂದ್ರನು ಕರುಣೆ ಯಾಚಿಸಿದಾಗ ಭಗವಂತನು ಅವನಿಗಾಗಿ ವಾಮನನಾದನು. ಅದೇ ಭಗವಂತನು ಬ್ರಾಹ್ಮಣರಿಗಾಗಿ ಪರಶುರಾಮನಾದನು. ತಾತ್ಪರ್ಯವೇನೆಂದರೆ ಭಗವಂತನು ಭಕ್ತರ ಕೈವಾರಿಯಾಗಿರುತ್ತಾನೆ. ಅವನು ಭಕ್ತರನ್ನು ಎಂದೂ ಉಪೇಕ್ಷೆ ಮಾಡುವುದಿಲ್ಲ. ಶ್ಲೋಕ 123. ಅಹಲ್ಯೆ ಸತಿ ಲಾಘಿ ಅರಣ್ಯ ಪಂಥೆ ಕುಢಾವಾ ಪುಢೆ ದೇವ ಬಂಧೀತಯಾತೆ ಬಳಿ ಸೋಡಿತಾ ಘಾವ ಘಾಲಿ ನಿಶಾಣಿ ನುಪೇಕ್ಷಿ ಕದಾ ರಾಮ ಭಕ್ತಾಭಿಮಾನಿ. ಭಾವಾರ್ಥ: ಅರಣ್ಯದಲ್ಲಿಂದ ಹೋಗುವಾಗ ದಾರಿಯಲ್ಲಿ ಶ್ರೀರಾಮನು ಸಾಧ್ವಿಯಾದ ಅಹಲ್ಯೆಯ ಉದ್ಧಾರ ಮಾಡಿದನು. ಅನಂತರ ರಾವಣನು ಬಂಧನದಲ್ಲಿಟ್ಟ ದೇವತೆಗಳನ್ನು ಮುಕ್ತಗೊಳಿಸಿದನು. ಅದಕ್ಕಾಗಿ ಅವನಿಗೆ ಯುದ್ಧ ಮಾಡಿ ತನ್ನ ಸಾಮರ್ಥ್ಯ ಪ್ರಯೋಗಿಸಬೇಕಾಯಿತು. ತಾತ್ಪರ್ಯವೇನೆಂದರೆ ಭಗವಂತನು ಭಕ್ತರ ಕೈವಾರಿಯಾಗಿರುತ್ತಾನೆ. ಅವನು ಎಂದೂ ಭಕ್ತರನ್ನು ಉಪೇಕ್ಷಿಸುವುದಿಲ್ಲ. ಶ್ಲೋಕ 124. ತಯೇ ದ್ರೌಪದಿ ಕಾರಣೇ ಲಾಘವೇಗೆ ತ್ವರೆ ಧಾವತು ಸರ್ವಸಾಂಡೂನಿ ಮಾಘೆ ಕಳೀಲಾಗಿ ಜಾಲ ಅಸೆ ಬೋಧ್ಯ ಮೌನಿ ನುಪೇಕ್ಷಿ ಕದಾ ರಾಮ ಭಕ್ತಾಭಿಮಾನಿ. ದ್ರೌಪದಿಯು ಕರೆದೊಡನೆ ಭಗವಾನ್ ಕೃಷ್ಣನು ತನ್ನ ಎಲ್ಲ ಕಾರ್ಯಗಳನ್ನು ಬಿಟ್ಟು ಅತ್ಯಂತ ವೇಗವಾಗಿ ಅವಳಿಗಾಗಿ ಧಾವಿಸಿ ಬಂದನು. ಕಲಿಯುಗದಲ್ಲಿ ಭಗವಂತನು ಕೆಲವು ಕಾಲ ಮೌನವ್ರತ ಮಾಡಿರುತ್ತಾನೆ. ತಾತ್ಪರ್ಯವೇನೆಂದರೆ ಭಗವಂತನು ಭಕ್ತರ ಕೈವಾರಿಯಾಗಿರುತ್ತಾನೆ. ಅವನು ಭಕ್ತರನ್ನು ಎಂದೂ ಉಪೇಕ್ಷಿಸುವುದಿಲ್ಲ. ಅನಾಥಾದಿನಾ ಕಾರಣೇ ಜನ್ಮತಾಹೆ ಕಲ್ಕಿ ಪುಢೆ ದೇವ ಹೋಣಾರಾಹೆ ಜಯಾವರ್ಣಿತಾ ಸೇನಲಿ ವೇದವಾಣಿ ನುಪೇಕ್ಷಿ ಕದಾ ದೇವ ಭಕ್ತಾಭಿಮಾನಿ. ಅನಾಥ ಹಾಗೂ ಅಸಹಾಯಕರಾದಂಥ ದೀನ ಜನರಿಗಾಗಿ ಭಗವಂತನು ಜನ್ಮ ತಾಳುತ್ತಾನೆ. ಮುಂದೆ ಕಲ್ಕಿ ರೂಪದಿಂದ ಭಗವಂತನ ಅವತಾರವಾಗುವುದಿರುತ್ತದೆ. ಇಂಥ ಆ ಭಗವಂತನ ವರ್ಣನೆ ಮಾಡುತ್ತಾ ವೇದಗಳು ದಣಿದು ಹೋಗಿರುತ್ತವೆ. ತಾತ್ಪರ್ಯವೇನೆಂದರೆ
ಭಗವಂತನು ಭಕ್ತರ ಕೈವಾರಿಯಾಗಿರುತ್ತಾನೆ. ಅವನು ಭಕ್ತರ ಉಪೇಕ್ಷೆ ಎಂದೂ ಮಾಡುವುದಿಲ್ಲ. ಇಲ್ಲಿ ನಾವು ಇಷ್ಟೆಲ್ಲ ದಶಾವತಾರದ ಎಕ್ಸಾಂಪಲ್ಸ್ ತಗೊಂಡು ಪ್ರತಿಯೊಂದು ಅವತಾರದೊಳಗೂ ಈ ಭಕ್ತ ಜನರನ್ನ, ಸಜ್ಜನರನ್ನು, ಒಳ್ಳೆ ದಾರಿಯೊಳಗೆ ನಡೆಯೋರನ್ನ ಮ್ಯಾಲೆ ಎತ್ತಿ ಅಸುರಿ ಗುಣ ಹೊಂದಿದವ್ರನ್ನ, ರಾಕ್ಷಸಿ ಗುಣಗಳನ್ನ ಹೊಂದಿದವ್ರನ್ನ, ಬೇರೆಯವರಿಗೆ ಕೆಟ್ಟ ಮನದೊಳಗೆ ಭಕ್ತಿ, ಕರುಣೆ, ಜ್ಞಾನ, ದಯೆ ಅನ್ನೋ ಒಳ್ಳೆ ಗುಣಗಳು ಇಲ್ದೋರ್ನ ನಾವು ಅಸುರಿ ಗುಣದವ್ರನ್ನು ಕರಿತೀವಿ. ಕೆಟ್ಟ ಗುಣಗಳನ್ನು ಕ್ರುಯಾಲಿಟಿ, ಬ್ರುಟ್ಯಾಲಿಟಿ, ಆಮೇಲೆ ಕನ್ನಿಂಗ್ನೆಸ್ಸು ಅವೆಲ್ಲ ತುಂಬ್ಕೊಂಡವ್ರನ್ನ, ಮೋಸ, ಕಳ್ಳತನ, ಕೆಟ್ಟತನ ಇವೆಲ್ಲ ತುಂಬ್ಕೊಂಡವ್ರನ್ನ ನಾವು ಅಸುರರಂತ ಕರಿತೀವಿ. ಈ ಎಲ್ಲ ಟೈಮ್ನಾಗೂ ಪ್ರತಿಯೊಂದು ಅವತಾರದೊಳಗೂ ಭಗವಂತ ಆ ಅಸುರಿ ಗುಣದ ಮನುಷ್ಯರಿಗೆ ನಾಶ ಮಾಡಿ ಯಾರು ಒಳ್ಳೆಯವ್ರು ಇರ್ತಾರೋ, ಒಳ್ಳೆ ಗುಣದವ್ರು ಇರ್ತಾರೋ, ಧರ್ಮಿಷ್ಠರಿರ್ತಾರೋ, ಸಜ್ಜನರಿರ್ತಾರೋ ಅವರನ್ನು ಮ್ಯಾಲೆ ಎತ್ತಬೇಕು ಅಂತ ಹೇಳಿ ಬಂದ. ಇಲ್ಲೇ ಓವರಾಲ್ ಎಲ್ಲ ಇದನ್ನು ನೋಡಿದ್ರೆ ಅನಾಥರ ರಕ್ಷಕ, ಅನಾಥರ ಕೈವಾರಿ, ಭಕ್ತರ ಕೈವಾರಿ, ಪ್ರತಿಯೊಂದು ಜೀವಿನೂ ಭೂಮಿ ಮೇಲೆ ಹುಟ್ಟಿದ ಯಾವುದು ಅನಾಥ ಅಲ್ಲ. ಯಾಕಂದ್ರೆ ಅದು ಭಗವಂತ ಅದರ ರಕ್ಷಕ ಇದ್ದೇ ಇರ್ತಾನೆ. ಒಂದು ಜರ್ನಿ ಇರ್ತದೆ ನಮ್ಮದು. ಭೂಮಿ ಮೇಲೆ ಹುಟ್ಟೀವಿ, ಮನುಷ್ಯ ಜನ್ಮ ತೊಗೊಂಡು ಹುಟ್ಟೀವಿ ಅಂತಂದ್ರೆ ಇಂದಲ್ಲಿ ನಾಳೆ ಈ ಜನ್ಮಲ್ಲಿ ಇನ್ನೂ 100 ಜನ್ಮಕ್ಕಾದ್ರೂ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡು ಮೈಂಡನ್ನು ಪ್ಯೂರಿಫೈ ಮಾಡಿಕೊಂಡು ಆ ಒಂದು ಡಿವೈನ್ ಜರ್ನಿನ ನಮ್ಮ ಮೈಂಡ್ ಟ್ರಾವೆಲ್ ಮಾಡಬೇಕಾಗಿರ್ತದೆ. ಅದ್ರದ್ದು ಪ್ರತಿಯೊಂದು ಜೀವಿ ಉದ್ದೇಶನೂ ಅದೇ ಇರ್ತದೆ. ಒಂದು ಮೀನಾಗಿ ಹುಟ್ಟಲಿ, ಅದು ಎವಲ್ಯೂಷನ್ ತಗೋತ ಒಂದು ಲಾಸ್ಟಿಗೆ ಒಂದು ಕಲ್ಕಿ ರೂಪಿಯನ್ನು ಹೊಂದುತ್ತದೆ. ಕಲ್ಕಿ ಎಲ್ಲನೂ ಫಿಸಿಕಲ್ ಫಾರ್ಮ್ನಾಗ ನೋಡೋದಲ್ಲ. ಹೌದಾ, ಒಂದು ಕ್ಷುದ್ರ ಜೀವಿ ತಗೋರಿ, ಒಂದು ಮೀನು, ಮತ್ತು ಅದ್ರದ್ದು ಅಪ್ಲಿಫ್ಟ್ಮೆಂಟ್ ಆಗಿ ಅದೊಂದು ಕೂರ್ಮಾತು, ಎಲ್ಲ ಒಂದೊಂದು ವರಾಹ ಅವತಾರದೊಳಗೂ ಒಂದೊಂದು ಸಣ್ಣ ಜೀವಿಯಿಂದ ಅಪ್ಲಿಫ್ಟ್ಮೆಂಟ್ ಮಾಡ್ಕೋತ ಹೋಗ್ಯದ. ಹಂಗೆ 84 ಲಕ್ಷ ಜೀವಿಗಳನ್ನು ದಾಟಿದ ಮೇಲೆ ಮಾನವ ಶರೀರ ಸಿಕ್ಕಿರ್ತದೆ. ಇವಾಗ ಮನಸ್ಸು ಅನ್ನೋದು ಸಿಕ್ಕಿರ್ತದೆ ನಮಗೆ. ಅದು ಎಷ್ಟು ಯಾವುದು ಸರಿ, ಯಾವುದು ತಪ್ಪು ಅಂತ ಹೇಳಿ ಡಿಸ್ಕ್ರಿಮಿನೇಟ್ ಮಾಡಲಿಕ್ಕೆ ಮನಸ್ಸಿಗೆ ಸಾಧ್ಯ ಆಗ್ತದೆ, ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಮನಸ್ಸಿಗೆ ಸಾಧ್ಯದ. ಹೌದಾ, ಆ ಶಕ್ತಿಯನ್ನು ಕೊಟ್ಟಾನಂದ ಮೇಲೆ ನಾವು ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ಒಳ್ಳೆ ಮಾರ್ಗದಾಗ ನಡ್ಕೋತ ಹೋಗಿ ಎಂದರೆ ಒಂದು ದಿವಸ ಒಂದು ಕಂಪ್ಲೀಟ್ ಆ ಕಲ್ಕಿ ಅವತಾರ ನಮ್ಮ ಮನಸ್ಸೊಳಗೆ ಜನ್ಮ ತಾಳ್ತದೆ ಅಂತ ಹೇಳಿ ಇಲ್ಲಿ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಯಾರು ಅನಾಥರಲ್ಲ. ಅನಾಥ ಇನ್ ದ ಸೆನ್ಸ್ ನಾವು ಇಲ್ಲೇ ಇದು ತಗೋಬಾರ್ದು, ತಂದೆ ತಾಯಿ ಇಲ್ದವನ ಅನಾಥ. ಯಾರು ಇರ್ಬೋದು, ತಂದೆ ತಾಯಿ ಇರ್ಬೋದು, ಗಂಡಿರ್ಬೋದು, ಮಕ್ಕಳಿರ್ಬೋದು, ಎಲ್ಲ ಪರ್ಫೆಕ್ಟ್ ಮನ್ಯಾಗ ಒಂದು 100 ಮಂದಿ ಫ್ಯಾಮಿಲಿ ಮೆಂಬರ್ಸ್ ಇದ್ರೂ ಯಾರು ನಮ್ಮ ಇನ್ನರ್ ಮೈಂಡಿಗೆ ಯಾರೂ ಬೇಕಾಗಿರೋದಿಲ್ಲ. ಯಾರು ಎಷ್ಟು ಶೇರ್ ಮಾಡ್ಕೋತಾರೆ, ಯಾರು ಎಷ್ಟು ನಿಮ್ಮನ್ನು ಅರ್ಥ ಮಾಡ್ಕೋತಾರೆ, ಯಾರು ಎಷ್ಟು ನಿಮ್ಮನ್ನು ಅನ್ಕಂಡೀಷ್ನಲ್ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯದ, ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅದು ಮಾಡೋದು, ಅದು ಸಿಗಬೇಕು ನಮ್ಮ ಇನ್ನರ್ ಮೈಂಡಿಗೆ, ನಮ್ಮ ಆತ್ಮಕ್ಕೆ ಆ ಖುಷಿ ಸಿಗಬೇಕು ಅನ್ನೋದು ಅದು ಭಗವಂತನಿಂದನ ಮಾತ್ರ ಅಂತ ಹೇಳ್ತಾರೆ ಇಲ್ಲಿ. ಯಾವ ಅನಾಥ ಅಂದ್ರೆ ಯಾವ ಮನಸ್ಸು ಭಗವಂತನಿಂದ ಡಿಸ್ಕನೆಕ್ಟ್ ಆಗಿಬಿಟ್ಟದೋ, ಕನೆಕ್ಟೇ ಆಗವಲ್ತೋ, ಡಾರ್ಕ್ನೆಸ್ ತುಂಬ್ಕೊಂಡ್ಬಿಟ್ಟದೋ ಒಳಗೆ, ಅದು ಅನಾಥ. ಅಂಥವರು ಸಹಿತ ಒಳಗೆ ಏನೋ ಕಷ್ಟ ಬಂದು ಆ ಒಂದು ಅರ್ಥತೆಯಿಂದ ಕರೆದ್ರೆ ಸಾಕು ಓಡಿ ಬರ್ತಾನಂತ. ನಮ್ಮ ಅಜ್ಜಮೇಳನ ಉದಾಹರಣೆಯಾಗಿ ನೋಡ್ತೀವಿ. ಅವ ಹೆದರಿ ಹೆಲ್ಪ್ಲೆಸ್ ಆಗಿ ನಾರಾಯಣ ಅಂತ ಕೂಗಿದ್ಕೊಳ್ಳೆ ಓಡಿ ಬಂದಂತ. ಹಂಗೆ ಒಳಗೆ ಬರ್ತಾನಂದ್ರೆ ಆ ಮೊಮೆಂಟ್ನಾಗ ಜ್ಞಾನ ಆಗಿ ಬರ್ತಾನೆ, ಸ್ಟ್ರೆಂತ್ ಆಗಿ ಬರ್ತಾನೆ, ಧೈರ್ಯ ಆಗಿ ಬರ್ತಾನೆ. ಆಮೇಲೆ ಒಮ್ಮೆ ಸ್ಪಿರಿಚುವಲಿ ನಾವು ಆ ಜರ್ನಿ ಒಳಗಿದ್ದಾಗ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಭಗವಂತನ ಪ್ರೆಸೆನ್ಸ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಸದ್ಗುರುಗಳ ಪ್ರೆಸೆನ್ಸನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಅದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಒಂದು ಸೋಲಿಗೆ, ಒಂದು ಮನಸ್ಸಿಗೆ ಅನ್ನಿಸ್ತದೆ ಇನ್ನು ಸಾಕು, ಇನ್ನು ನೋ ಫಿಸಿಕಲ್ ವರ್ಲ್ಡ್ಲಿ ಪ್ಲೆಜರ್ಸ್ ರಿಕ್ವೈರ್ಡ್, ಬೇಕಾಗಿಲ್ಲ, ಅದಕ್ಕೆ ಅರ್ಥ ಇಲ್ಲ ಅಂತ ಒಂದು ಫೀಲಿಂಗ್ ಬರ್ತದೆ. ಆಮೇಲೆ ಇನ್ನು ಸಾಕು, ಇನ್ನು ಈ ಇಗ್ನೋರೆನ್ಸದ ರೂಲ್ ನನ್ನ ಮೈಂಡ್ ಮೇಲೆ ಸಾಕಿನಿ, ಅಜ್ಞಾನದ ರೂಲ್ ನನ್ನ ಅಜ್ಞಾನ ಏನದ, ಇದೇನದ
ಏನು ಹೇಳ್ತಾರೆ ಅದಕ್ಕೆ, ಒಂಥರ ಡಿಸ್ಕನೆಕ್ಷನ್ ಫ್ರಮ್ ಗಾಡ್ ಇರ್ತದಲ್ಲ, ಇದೆಲ್ಲ ನನ್ನ ಮೈಂಡನ್ನು ರೂಲ್ ಮಾಡೋದು ಸಾಕಿನ್ನ, ಈ ವರ್ಲ್ಡ್ಲಿ ಪ್ಲೆಜರ್ ಒಳಗೆ ಮುಳುಗಿರೋದು ಸಾಕಿನ್ನ, ಇನ್ನು ನನಗೆ ಬೇರೆ ಏನೋ ಬೇಕಾಗ್ಯದ ಅಂತ ಒಂದು ಸರ್ತಿ ಅನ್ನಿಸ್ತು ಅಂತಂದ್ರೆ ಆವಾಗ ಭಗವಂತ ಬಂದುಬಿಡ್ತಾನೆ. ಆ ಮನಸ್ಸಿಗೆ ಭಗವಂತನ ಕರುಣೆ ರುಚಿ ಅದು ಮನಸ್ಸಿಗೆ ರುಚಿ ಹತ್ಕೋತ ಹೋತಂದ್ರೆ ಆ ಲೋವರ್ ಸೆಲ್ಫ್ನಿಂದ ಅಗದಿ ಕೀಳು ಮಟ್ಟದ ಇದ್ರಿರೋ ಸೆಲ್ಫ್ನಿಂದ, ನಮ್ಮಲ್ಲಿ 3 ಸೆಲ್ಫ್, ಲೋವರ್ ಸೆಲ್ಫ್ ಆ್ಯಂಡ್ ಹೈಯರ್ ಸೆಲ್ಫ್ ನಮ್ಮೊಳಗೆ ನಮ್ಮ ಆತ್ಮದ ಭಾಗಗಳಿವು. ನಾವು ಲೋವರ್ ಸೆಲ್ಫ್ ಒಳಗಿಂದ ವಿಚಾರ ಮಾಡೋದನ್ನು ಬಿಟ್ಟು ಬಿಡ್ಲಿಕ್ಕತ್ತೀವಿ. ಅಗದಿ ಪಶು ಸಮಾನ ವಿಚಾರಗಳು ಲೋವರ್ ಸೆಲ್ಫದ್ದು, ಒಂದು ಎಲ್ವಿಯೇಟೆಡ್ ಥಾಟ್ ಒಳಗೆ ವಿಚಾರ ಮಾಡ್ಲಿಕ್ಕತ್ತೀವಿ. ಅದು ಹೈಯರ್ ಸೆಲ್ಫ್, ದಟ್ ಈಸ್ ನಥಿಂಗ್ ಬಟ್ ಭಗವಂತನ ಹೊರಗೆ ಎಲ್ಲಿ ಹುಡುಕ್ತೀರಿ? ಭಗವಂತ ನಿಮ್ಮೊಳಗೆ ಒಂದು ಹೈಯರ್ ಸೆಲ್ಫ್ ಆಗಿ ನಿಮ್ಮೊಳಗನ ಬರ್ತಾನೆ. ಒಂದು ಮೂಮೆಂಟಿಗೆ ನೀವು ಹೈಯರ್ ಸೆಲ್ಫ್ಲೆ ವಿಚಾರಗಳನ್ನು ಶುರು ಮಾಡಿದ್ವಿ, ನಿಮ್ಮ ಮನಸ್ಸು ಹೈಯರ್ ಸೆಲ್ಫಿಗೆ ಬಂತು, ದಟ್ ಈಸ್ ದ ಬರ್ತ್ ಆಫ್ ಕಲ್ಕಿ. ಅದು ಭಗವಂತ ಕಲ್ಕಿಯಾಗಿ ನಿಮ್ಮ ಮನಸ್ಸೊಳಗೆ ಇಳಿತಾನೆ. ಈಗ ನೆಕ್ಸ್ಟು ಶ್ಲೋಕ 126. ಜನಾಕಾರಣೇ ದೇವಲೀಲಾವತಾರಿ ಬಹುತಾ ಪರಿಯಾದರೆ ವೇಷಧಾರಿ ತಯಾನೇಣತೀತೆ ಜನಿ ಪಾಪರೂಪಿ ದುರಾತ್ಮೇ ಮಹಾನಷ್ಟ ಚಾಂಡಾಳ ಪಾಪಿ. ಭಾವಾರ್ಥ: ಭಕ್ತನಿಗಾಗಿ ಭಗವಂತನು ಸಹಜವಾಗಿ ದೇಹ ಧಾರಣೆ ಮಾಡಿಕೊಂಡು ಭೂಮಿಯ ಮೇಲೆ ಪ್ರಕಟವಾಗುತ್ತಾನೆ. ಅತ್ಯಂತ ಪ್ರೇಮದಿಂದ ಅವನು ಅನೇಕ ದೇಹಗಳ ವೇಷ ತೆಗೆದುಕೊಳ್ಳುತ್ತಾನೆ. ಇಂಥ ಭಗವಂತನನ್ನು ತಿಳಿಯದವರು ಪುಣ್ಯಹೀನರು, ಕೆಟ್ಟವರು, ಸದ್ಭಾವವಿಲ್ಲದವರು ಹಾಗೂ ಪಾಪಮಯರೆಂದು ತಿಳಿಯಬೇಕು. ಭಾವಾರ್ಥ: ಭಕ್ತನಿಗಾಗಿ ಭಗವಂತನು ಸಹಜವಾಗಿ ದೇಹ ಧಾರಣೆ ಮಾಡಿಕೊಂಡು ಭೂಮಿಯ ಮೇಲೆ ಪ್ರಕಟವಾಗುತ್ತಾನೆ. ಅತ್ಯಂತ ಪ್ರೇಮದಿಂದ ಅವನು ಅನೇಕ ದೇಹಗಳ ವೇಷ ತೆಗೆದುಕೊಳ್ಳುತ್ತಾನೆ. ಇಂಥ ಭಗವಂತನನ್ನು ತಿಳಿಯದವರು ಪುಣ್ಯಹೀನರು, ಕೆಟ್ಟವರು, ಸದ್ಭಾವವಿಲ್ಲದವರು ಹಾಗೂ ಪಾಪಮಯರೆಂದು ತಿಳಿಯಬೇಕು. ಇಲ್ಲೇ ಸಮರ್ಥ ಗುರುಗಳಿಗೆ ಇಷ್ಟು ಸಮಾಧಾನ ಸಂಪಾದಿಸೋ ಇದೆಲ್ಲ ಟ್ರಿಕ್ಸು, ಐಡಿಯಾಸು ನಿಮಗೆ ಗೊತ್ತಿದ್ರೂ ಜನರು ಅದರ ಉಪಯೋಗ ಮಾಡ್ಕೊಳ್ಳೋದಿಲ್ಲಲ್ಲ ಅಂತ ಅನ್ನೋದ್ರ ಬಗ್ಗೆ ಅವ್ರಿಗೆ ಬೇಜಾರು ಆಗಿ ಅಂಥವ್ರನ್ನ ಪಾಪಿಗಳು, ದುರಾಚಾರಿಗಳು ಅಂತಾರೆ. ರಾಮದೇವ್ರ ಮುಂದಿದ್ರೆ ಅವ್ನು ಭಗವಂತನ ಗುರ್ತು ಹಿಡಿಲಿಲ್ಲ. ಅವ್ರನ್ನೇನಂದ, ಸಾಮಾನ್ಯ ಮನುಷ್ಯ ನನಗೇನು ಮಾಡ್ತಾನೆ ಅನ್ನಂತ ರಾವಣ. ಹಿರಣ್ಯಕಶಿಪು ತನ್ನ ಸ್ವಂತ ಮಗನಾದ ಪ್ರಹ್ಲಾದಗ ಹುಚ್ಚ ಅನ್ನಂತ. ದುರ್ಯೋಧನ ಕೃಷ್ಣನ್ನ ಕಪಟಿ ಅನ್ನಂತ. ನಮ್ಮ ಮನಸ್ಸು ಪೂರ್ಣ ಈಗೋಮಯ ಆಗಿಬಿಟ್ಟಿರ್ತದ, ಲೋವರ್ ಸೆಲ್ಫ್ನಿಂದ ಥಿಂಕ್ ಮಾಡ್ತಿರ್ತದ. ಆವಾಗ ಮುಂದೆ ಡಿವಿನಿಟಿ ಇದ್ದರೂ ಅದನ್ನು ಹಿಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಅಂಥವರು ದುರಾಚಾರಿಗಳು ಅಂತಾರೆ ಇಲ್ಲಿ ಶ್ರೀ ಗುರುಗಳು. ಈಗ ಡಿವೈನ್ ಪ್ರೆಸೆನ್ಸ್ ಏನದಲ್ಲ ಅದು 100% ನಮ್ಮ ಮೈಂಡನ್ನು ಆಕ್ಯುಪೈ ಮಾಡ್ಕೋತು ಹೋತು ಅಂತಂದ್ರೆ, ನಾವು ಎವ್ರಿ ಮೂಮೆಂಟು ಆ ಡಿವಿನಿಟಿ ಕನೆಕ್ಟ್ ಆಗ್ಲಿಕ್ಕತ್ತೀವಿ ಅಂತಂದ್ರೆ ಅದು ಪ್ಯೂರ್ ಮೈಂಡ್ ಆಗ್ತದೆ. ಅದು ಲೋವರ್ ಸೆಲ್ಫಿಗೆ ಇಳಿಯಂಗೆ ಇಲ್ಲ. ನಾವು 2 ಸೆಲ್ಫ್ನಿಂದ ವಿಚಾರ ಮಾಡ್ತೀವಿ, 2 ಕೋಣೆಗಳು ನಮ್ಮ ಮನಸ್ಸೊಳಗೆ, ಒಂದು ಲೋವರ್ ಸೆಲ್ಫು, ಒಂದು ಹೈಯರ್ ಸೆಲ್ಫ್. ಲೋವರ್ ಸೆಲ್ಫಿನ ವಿಚಾರಗಳು ವರ್ಲ್ಡ್ಲಿ ಪ್ಲೆಜರ್ಸು, ವರ್ಲ್ಡ್ಲಿ ಪರ್ಸನ್ಸು, ನನ್ನ ಸುಖ, ನನ್ನ ಸ್ವಾರ್ಥದ ವಿಚಾರಗಳು ಬಿಟ್ಟು ಅದು ಬರೋದೆಲ್ಲ ಬರೀ ಲೋವರ್ ಸೆಲ್ಫ್ನಿಂದ. ಆ್ಯಸ್ ಇಫ್ ದುರ್ಯೋಧನ ಲೋವರ್ ಸೆಲ್ಫ್ನಿಂದ ವಿಚಾರ ಮಾಡ್ತಿದ್ದ, ರಾವಣ ಜಲಸಿ, ಈಗೋ ಇವೆಲ್ಲ ಫೀಲಿಂಗ್ಸ್ ಬರೋದು ಒಂದು ಲೋವರ್ ಸೆಲ್ಫ್ನಿಂದನ. ಅದಕ್ಕೆ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಹೆಂಗೆ ಮಾಡ್ಬೇಕು ನಂಗೆ ಗೊತ್ತಾಗವಲ್ದು. ಲೋವರ್ ಸೆಲ್ಫ್ ಒಂದು ಕೆಳಸ್ತರದ ಯೋಚನೆಗಳು, ಲೋವರ್ ಡಿಪ್ರೆಷನ್ನು, ಅದು ಇದು ಲೋವರ್ ಸೆಲ್ಫ್ನಿಂದ ಮತ್ತು ಇಳಿದು ಹೋದ್ರಂದ್ರೆ ಅವರು ಡಿಪ್ರೆಷನ್ನು, ಸ್ಕಿಜೋಫಿನಿಯಾ ಅದಕ್ಕೆಲ್ಲ ಹೋಗ್ತಾರೆ. ಉನ್ನತ ಮಟ್ಟವಾದ ವಿಚಾರಗಳು ಅಂದರೆ ಎಲ್ವಿಯೇಟೆಡ್ ವಿಚಾರಗಳು ಅಂದ್ರೆ ಔದಾರ್ಯ, ಭಕ್ತಿ, ದೊಡ್ಡ ಗುಣ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಡಿವಿನಿಟಿ ಜೊತೆ ಕನೆಕ್ಷನ್ನು, ಆಮೇಲೆ ಪ್ರತಿಯೊಂದು ಸೋಲಿನ ಸಂತೋಷದೊಳಗೆ ಸಂತೋಷ ಪಡುವಂಥ ದೊಡ್ಡ ಗುಣ, ಇವೆಲ್ಲ ಏನವಲ್ಲ, ಇದು ಯಾವ ಮನುಷ್ಯ ಹೈಯರ್ ಸೆಲ್ಫ್ಲೆ ಥಿಂಕಿಂಗ್ ಅವ್ನು ಸ್ಟಾರ್ಟ್ ಆಗ್ತದಲ್ಲ, ಅವ್ನ ಮೈಂಡ್ ಹೈಯರ್ ಸೆಲ್ಫ್ ಮೂಡಿಗೆ ಹೋಗ್ತದಲ್ಲ, ಆ ಮನುಷ್ಯಾಗ ಈ ಉನ್ನತವಾದ ಎಲ್ವಿಯೇಟೆಡ್ ಥಾಟ್ಸ್ ಎಲ್ಲ ಬರ್ಲಿಕ್ಕತ್ತಾವ. ಆವಾಗ
ಭಾಳ ನಮ್ಮ ಮೈಂಡ್ ಕಾಮನ್ ಪೀಪಲ್ ಮೈಂಡ್ ಸ್ವಲ್ಪ ಲೋವರ್ ಸೆಲ್ಫ್ ಲೆವೆಲ್ ಬರ್ತಿರ್ತದೆ, ಸ್ವಲ್ಪ ಹೈಯರ್ ಸೆಲ್ಫ್ ಥಿಂಕಿಂಗ್ಸ್ ಬರ್ತಿರ್ತವೆ, ಥಾಟ್ಸ್ ಬರ್ತಿರ್ತಾವೆ. ಅದೆಲ್ಲ ಆಗಿ ಆಗಿ ಒಂದು ಮನಸ್ಸನ್ನು ತಿದ್ಕೋತ ವಿಚಾರಗಳನ್ನು ಅಬ್ಸರ್ವ್ ಮಾಡ್ಕೋತ ಒಂದು ಹೈಯರ್ ಸೆಲ್ಫ್ ಒಳಗನ ಮನಸ್ಸು ನೆಲೆ ನಿಲ್ಲಿಕತ್ತು ಅಂತಂದ್ರೆ ಆವಾಗ ಆತ್ಮಕ್ಕೆ ಯಾವ ಬಾಂಡಿಂಗು ಉಳಿಯೋದಿಲ್ಲ. ಅದು ಮತ್ತು ಅರ್ಥ ಮೇಲೆ ಬಂದ್ರೆ ದಟ್ ಈಸ್ ಟು ಅಪ್ಲಿಫ್ಟ್ ದ ಅದರ್ ಸೋಲ್ಸ್. ನಾವು ಈಗ ಎಷ್ಟು ಜನ ಗುರುಗಳು ಸಂತರು ಎಲ್ಲರೂ ಆಗಿ ಹೋಗಿದ್ದು, ತುಕಾರಾಮ್ರ ಹೆಸರು ಕೇಳ್ತೀವಿ, ಸಂತ ತುಕಾರಾಮ್ ಹೆಸರು ಕೇಳ್ತೀವಿ, ಆಮೇಲೆ ಜ್ಞಾನದೇವ ಹೆಸರು ಕೇಳ್ತೀವಿ, ಇಲ್ಲೇ ನಮ್ಮ ಪೇಜಾವರ ಸ್ವಾಮಿಗಳ ಹೆಸರು ಕೇಳ್ತೀವಿ, ಎಷ್ಟೋ ಜನ ಸುಬುಧೇಂದ್ರ ತೀರ್ಥರು ಕೇಳ್ತೀವಿ, ಎಷ್ಟು ಜನ ಗುರುಗಳು ಆಗಿ ಹೋಗ್ಯಾರ. ಅವರೆಲ್ಲ ಒಂದು ಎಕ್ಸ್ಟರ್ನಲ್ ಭಗವಂತನ ಒಂದು ಎಕ್ಸ್ಟರ್ನಲ್ ಅವತಾರದ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬೋದು ನಾವು. ಅವ್ರು ಯಾಕೆ ಬಂದಿರ್ತಾರಂತಂದ್ರೆ ಅವ್ರು ಸತತ ಡಿವಿನಿಟಿ ಜೊತೆ ಕನೆಕ್ಟ್ ಆಗ್ತಿರ್ತಾರೆ. ಆಮೇಲೆ ನಮ್ಮಂಥ ಸಾಮಾನ್ಯ ಮನುಷ್ಯರ ಮನಸ್ಸನ್ನು ಅಪ್ಲಿಫ್ಟ್ ಮಾಡಲಿಕ್ಕೆ ಬಂದಿರ್ತಾರೆ ಅವರು ಇದು ಭಗವಂತನ ಎಕ್ಸ್ಟರ್ನಲ್ ಅವತಾರ. ಇನ್ನೊಂದು ನಮ್ಮ ಮನಸ್ಸೊಳಗನ ಭಕ್ತಿ. ಈಗೂ ನಾವು ನೋಡ್ತೀವಿ ಎಷ್ಟೊಂದು ಜನ ನಮ್ಮ ಸುತ್ತಮುತ್ತಲ ಎಷ್ಟು ಜನ ಸಂತರಿದ್ದಾರೆ, ಗುರುಗಳಿದ್ದಾರೆ, ಸತತ 24 ತಾಸು ಭಗವಂತನ ಡಿವಿನಿಟಿ ಜೊತೆ ಕನೆಕ್ಟ್ ಆಗ್ತಿರ್ತಾರೆ. ಅವ್ರು ಹೈಯರ್ ಸೆಲ್ಫ್ನಿಂದನೇ ಯಾವಾಗಲೂ ಥಿಂಕಿಂಗ್ ಮಾಡ್ತಿರ್ತಾರೆ. ಅವ್ರ ಮನಸ್ಸು ಲೋವರ್ ಸೆಲ್ಫಿಗೆ ಇಳಿಯೋದೇ ಇಲ್ಲ. ಲೋವರ್ ಸೆಲ್ಫಿನ ಅತ್ಯಂತ ಕೀಳುಗುಣ, ಆಸೆ, ಸ್ಟ್ರಾಂಗ್ ಡಿಸೈರ್ಸು, ಫಿಸಿಕಲ್ ಪ್ಲೇಜರ್ಸು ಇದಕ್ಕೆ ಇಳಿಯೋದೇ ಇಲ್ಲ. ನಾವು ಸತ್ಯಾತ್ಮ ಗುರುಗಳದ ಒಂದು ಉದಾಹರಣೆ ನೋಡಿದ್ರೆ, ರಾತ್ರಿ 3 ಗಂಟೆಗೆ ಎದ್ರಂದ್ರೆ ಅವರು ತಮ್ಮ ಪಾಠ, ಪ್ರವಚನ, ನಿತ್ಯ ಪೂಜೆ, ನಿತ್ಯ ಕರ್ಮ ಅದರೊಳಗನ ಮತ್ತು ರಾತ್ರಿ ಮಲಗೋದು 11-12ಕ್ಕೆ ಮಲಗ್ತಾರಂತ. ಹಂಗೆ ಸತತ ಆ ಡಿವಿನಿಟಿ ಒಳಗೆ ಇರ್ತಾರೆ. ಹೀಗಾಗಿ ಅವರಿಗೆ ಲೋವರ್ ಸೆಲ್ಫಿಗೆ ಇಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ಹೈಯರ್ ಸೆಲ್ಫ್ ಒಳಗನ ಇರ್ತಾರೆ. ಆಮೇಲೆ ಅವ್ರ ಹಿಂದಿಂದ ಹೋದಂಥ ಜನರಿಗೂ ಸಹಿತ ಅವ್ರ ಭಕ್ತಿಯ ಬೀಜ ಬಿತ್ತಿದ್ರು ಅಂತಂದ್ರೆ ನಾವು ಬಿತ್ತಾರವರು ಅದಕ್ಕೆ ಗೊಬ್ಬರ ನೀರು ಹಾಕಿ ಅದನ್ನು ಮರ ಮಾಡೋದು, ಆ ಬೀಜನ ಮರ ಮಾಡೋದು ನಮ್ಮ ಕೈಯಾಗಿರ್ತದೆ. ಅದು ಒಮ್ಮೆ ಬ್ರೇಕ್ ಡೌನ್ ಮಾಡಬಾರ್ದು. ಅದನ್ನು ಒಂದು ನೀರು ಅದು ಗಿಡ ಕಿತ್ತಬಾರ್ದು. ನಾವು ಅವ್ರೊಂದು ಬೀಜ ಬಿತ್ತಿರ್ತಾರೆ, ಅದಕ್ಕೆ ನೀರು ಹಾಕಿ ಪೋಷಿಸ್ಕೋತ ಹೋಗಬೇಕು. ಅದು ಬೆಳೆದು ಹೆಮ್ಮರ ಆಗಲಿ ನಮ್ಮ ಮನಸ್ಸೊಳಗೆ. ಹಂಗೆ ನಾವು ಆ ನಾಲೆಜನ್ನು ರಿಸೀವ್ ಮಾಡಿ ಅದಕ್ಕೆ ನಮ್ಮ ಮೈಂಡನ್ನು ತಯಾರು ಮಾಡ್ಕೊಳ್ಳಿಲ್ಲ, ಆಮೇಲೆ ಅದು ಅವ್ರದ್ದು ಹೆಲ್ಪ್ ತೊಗೊಂಡದ್ದಕ್ಕೂ ಸಾರ್ಥಕ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ರಾವಣ, ದುರ್ಯೋಧನ, ಹಿರಣ್ಯಕಶಿಪು ಹಂಗೆ ಪಾಪಿ ಜೀವಿಗಳಾಗಿ ಬಿಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಗುರುಗಳು. ಜೈ ಜೈ ರಘುವೀರ ಸಮರ್ಥ.